ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಅಯೋಧ್ಯಾಕಾಂಡ. ದಕ್ಷಿಣಾಭಿಮುಖವಾಗಿ ಅವರು ವೇಗವಾಗಿ ಪ್ರಯಾಣ ಮಾಡಿದರು. ಬೆಳಗಾಗುವ ಹೊತ್ತಿಗೆ ಅನೇಕ ಹಳ್ಳಿಗಳನ್ನೂ ನಗರಗಳನ್ನೂ ದಾಟಿ ಬಂದಿದ್ದರು. ಕೋಸಲ ರಾಜ್ಯದ ದಕ್ಷಿಣದ ಪರಿಮಿತಿ ಸಮೀಪಿಸುತ್ತಿತ್ತು. ಮುಂಜಾನೆಯ ಮಂಜಿನಲ್ಲಿ ಮೌನವಂತ ಪೈರಿನ ಗದ್ದೆಗಳು ಆಗತಾನೆ ಅರಳುತ್ತಾ ಹೊಸ ದಿನಗಳನ್ನು ಸ್ವಾಗತಿಸುತ್ತಿದ್ದ ವಿವಿಧ ಪುಷ್ಪಗಳು, ಉದಯರಾಗವನ್ನು ಹಾಡುತ್ತಾ ನಲಿಯುತ್ತಿದ್ದ ಪಕ್ಷಿಗಳು ಆಗತಾನೆ ಹೊರಬಂದು ಸೂರ್ಯನಾರಾಯಣನಿಗೆ ಕೈ ಮುಗಿಯುತ್ತಿದ್ದ ಜನರು, ಗದ್ದೆ ಬದುಗಳಲ್ಲಿ ಬಂದು ಮೇಯಲಾರಂಭಿಸಿರುವ ಹಸುಗಳು, ವೇದಶ್ರುತಿ ಎಂಬ ನದಿಯ ದಡದಲ್ಲಿ ಪ್ರಾತರ್ವಿಧಿಗಳನ್ನು ಪೂರೈಸಿಕೊಂಡು ಪ್ರಯಾಣವನ್ನು ಮುಂದುವರಿಸಿದರು. ಗೋಮತೀ ನದಿಯನ್ನು ದಾಟಿ ನಂತರ ಸಿಕ್ಕ ಸ್ಯಂದಿಕಾ ಎಂಬ ಕಿರುನದಿಯನ್ನೂ ದಾಟಿದರು. ಈ ನೆಲವೆಲ್ಲ ಹಿಂದೆ ಮನುವು ಇಕ್ಷ್ವಾಕು ವಂಶದ ರಾಜರಿಗಾಗಿ ಸಂಪಾದಿಸಿಕೊಟ್ಟುದು. ದಾರಿಯುದ್ದಕ್ಕೂ ರಾಮನು ಸೀತೆಗೆ ಪ್ರಕೃತಿ ವೈಚಿತ್ರ್ಯಗಳನ್ನು ತೋರಿಸುತ್ತಾ ಸಾಗುತ್ತಿದ್ದನು. ಕೋಸಲ ರಾಜ್ಯದ ಗಡಿ ಬಂದೊಡನೆ ರಾಮನು ಭಾವಪರವಶನಾದನು. ಸುಮಂತ್ರ, ನನ್ನ ಪ್ರೀತಿಯ ಸರಯೂ ತೀರದ ಅರಣ್ಯದಲ್ಲಿ ಇನ್ನೊಮ್ಮೆ ಬೇಟೆಯಾಡಲು ನನಗೆ ಸಾಧ್ಯವಾಗುವುದೋ ಇಲ್ಲವೋ ಅರಿಯೆ. ತಂದೆ ತಾಯಿಗಳನ್ನು ಪುನಃ ನೋಡುವೆನೋ ಇಲ್ಲವೋ ಅದೂ ತಿಳಿಯದು ಎನ್ನುತ್ತಾ ಅಯೋಧ್ಯೆಯ ಕಡೆಗೆ ತಿರುಗಿ ಕೈ ಮುಗಿದುಕೊಂಡು, ನನ್ನ ಪ್ರೀತಿಯ ಅಯೋಧ್ಯೆಯೇ, ನನ್ನ ಪ್ರೀತಿಯ ಪ್ರಜೆಗಳೇ, ತಂದೆಯ ಪ್ರತಿಜ್ಞೆಯನ್ನು ಪೂರೈಸುವುದಕ್ಕಾಗಿ ನಿಮ್ಮನ್ನು ತೊರೆದು ದೂರ ಹೋಗುತ್ತಿರುವೆ. ದೇಶ ರಕ್ಷಣೆಗಾಗಿ ಇರುವ ದೇವತೆಗಳೇ, ಧರ್ಮವನ್ನು ಸಂಪಾದಿಸಿಕೊಂಡು 14 ವರ್ಷಗಳ ನಂತರ ಕ್ಷೇಮವಾಗಿ ಹಿಂದಿರುಗಿ ಬರಲೆಂದು ಆಶೀರ್ವದಿಸಿರಿ ಎಂದು ಪ್ರಾರ್ಥಿಸಿದನು. ಎಲ್ಲರೂ ಮೌನವಾಗಿದ್ದು ರಥದ ಖುರಪುಟವೊಂದೇ ಕೇಳುತ್ತಿತ್ತು. ಅವರು ಕೋಸಲ ದೇಶವನ್ನು ದಾಟಿ ಗಂಗಾ ತೀರಕ್ಕೆ ಬಂದರು. ಸ್ವರ್ಗ, ಮರ್ತ್ಯ, ಪಾತಾಳ 3 ಲೋಕಗಳಲ್ಲೂ ಹರಿಯುವ ಈ ಗಂಗೆಗೆ ತ್ರಿಪಥಗೆ ಎಂದೂ ಹೆಸರು. ಋಷಿಗಳಿಂದ ಪೂಜಿಸಲ್ಪಡುವ ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದವರ ಪಾಪಗಳೆಲ್ಲವೂ ನಾಶವಾಗಿ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದು. ದೇವದಾನವ ಗಂಧರ್ವರೆಲ್ಲರೂ ಅವಳಲ್ಲಿಗೆ ಸ್ನಾನಕ್ಕಾಗಿ ಬರುವರು. ಅಪ್ಸರಸಿಯರೂ ಗಂಗಾ ತೀರದಲ್ಲಿ ವಿಹಾರಕ್ಕಾಗಿ ಬರುವರು. ದಡಗಳಲ್ಲಿ ಆಶ್ರಮಗಳು ಬೇಕಾದ ಹಾಗೆ ಇದ್ದವು. ಅಲ್ಲಿದ್ದ ಶೃಂಗಿಬೇರಪುರವೆಂಬ ಊರಿಗೆ ಬಂದು ಸೇರಿದರು. ರಾಮನು, ಸುಮಂತ್ರ, ನಾವು ಇಲ್ಲಿಯೇ ವೃಕ್ಷವೊಂದರ ಬುಡದಲ್ಲಿ ರಾತ್ರಿಯನ್ನು ಕಳೆಯೋಣ ಎಂದನು. ಅದರಂತೆ ಅವರು ರಥದಿಂದ ಇಳಿದು ಅಲ್ಲಿಯೇ ದೇವಗಂಗೆಯ ಮಹಿಮೆಯನ್ನು ಚಿಂತಿಸುತ್ತಾ ವಿರಮಿಸಿದರು. ಶೃಂಗಿಬೇರಪುರವು ನಿಷಾದ ರಾಜನಾದ ಗುಹನ ರಾಜಧಾನಿ. ಇವನು ರಾಮನ ಪ್ರಾಣ ಸ್ನೇಹಿತ. ಸಾಕಷ್ಟು ದೊಡ್ಡ ಸೈನ್ಯವುಳ್ಳ ಬಲಿಷ್ಠ ರಾಜ. ರಾಮ ಬಂದಿರುವನೆಂದು ಕೇಳಿ ತನ್ನ ಮಂತ್ರಿಗಳೊಂದಿಗೆ ಓಡಿ ಬಂದನು. ಇಬ್ಬರು ಗೆಳೆಯರೂ ಪರಸ್ಪರ ಆಲಂಗಿಸಿಕೊಂಡರು. ಕುಶಲ ಪ್ರಶ್ನೆಗಳಾದ ಮೇಲೆ ಗುಹನು, ರಾಮ, ನೀನು ನನ್ನ ಅತಿಥಿಯಾಗಿ ಬಂದಿರುವುದು ನನ್ನ ಪರಮ ಸೌಭಾಗ್ಯ. ನಾನು ಏನು ಮಾಡಿದರೆ ನಿನಗೆ ಪ್ರಿಯವಾಗುವುದು ಎಂಬುದನ್ನು ತಿಳಿಸು. ಇದನ್ನು ನಿನ್ನ ಅಯೋಧ್ಯೆ ಎಂದೇ ತಿಳಿದುಕೋ ಎಂದು ಉಪಚರಿಸಿದನು. ತಾನು ತಂದಿದ್ದ ವಿಧ ವಿಧವಾದ ಆಹಾರ ಪಾನೀಯಗಳನ್ನು ಸಮರ್ಪಿಸಿದನು. ಮೆತ್ತನೆಯ ಆಸನ, ಹಾಸಿಗೆ ಮೊದಲಾದವುಗಳನ್ನು ಕೊಟ್ಟನು. ರಾಮನು ಗುಹನ ನಿಷ್ಕಲ್ಮಶ ಪ್ರೀತಿಗೆ ಭಾವುಕನಾಗಿ ಸ್ಪಂದಿಸಿ, ಪ್ರಿಯ ಗೆಳೆಯ, ರಾಜನಾದ ನೀನು ನನ್ನನ್ನು ಸ್ವಾಗತಿಸಲು ನಡೆದುಕೊಂಡೇ ಬಂದೆ. ನಿನ್ನ ಪ್ರೀತಿಯನ್ನು ನೋಡಿ ನನ್ನ ಹೃದಯ ತುಂಬಿ ಬಂದಿದೆ. ನಿನ್ನ ರಾಜ್ಯವು ಸುಭಿಕ್ಷವಾಗಿರುವುದೇ, ಪ್ರಜೆಗಳು ತೃಪ್ತರಾಗಿರುವರೇ. ನೀನು ಬಳಲಿರುವ ಈ ಕುದುರೆಗಳಿಗೆ ದಯವಿಟ್ಟು ಮೇವನ್ನೂ ನೀರನ್ನೂ ಒದಗಿಸು. ನಾನು ತಾಪಸನಂತೆ ನಾರುಮಡಿಯನ್ನು ಉಟ್ಟು ನಾನೇ ಸಂಗ್ರಹಿಸಿದ ಕಂದಮೂಲ ಫಲಾದಿಗಳನ್ನು ತಿಂದು ಬದುಕುವ ಪ್ರತಿಜ್ಞೆ ಕೈಗೊಂಡಿರುವೆ. ಅನ್ಯಥಾ ಭಾವಿಸಬೇಡ ಎಂದನು. ಸಾಯಂ ಸಂಧ್ಯೆಯನ್ನು ಪೂರೈಸಿದ ರಾಮನು ಲಕ್ಷ್ಮಣನು ತಂದುಕೊಟ್ಟ ನೀರನ್ನು ಕುಡಿದು
ಅವನು ಸಿದ್ಧಪಡಿಸಿದ್ದ ಪರ್ಣಶಯ್ಯೆಯಲ್ಲಿ ಮಲಗಿದನು. ಲಕ್ಷ್ಮಣನು ಅವನ ಪಾದಗಳನ್ನು ತೊಳೆದು ಒತ್ತುತ್ತಿರಲು ರಾಮನಿಗೆ ಹಾಗೆಯೇ ನಿದ್ರೆ ಬಂದಿತು. ಆಯಾಸಗೊಂಡಿದ್ದ ಸೀತೆಯೂ ನಿದ್ರಿಸಿದಳು. ಬಿಲ್ಲು ಬಾಣಗಳೊಂದಿಗೆ ಗುಹನು ರಾಮನಿಗೆ ರಾತ್ರಿಯೆಲ್ಲ ರಕ್ಷಣೆ ನೀಡಿದನು. ವಿಶ್ರಾಂತಿ ತೆಗೆದುಕೋ ಎಂದು ಗುಹನು ಪರಿಪರಿಯಾಗಿ ಹೇಳಿದರೂ ಲಕ್ಷ್ಮಣನಿಗೆ ನಿದ್ರೆ ಹತ್ತಿರವೂ ಸುಳಿಯಲಿಲ್ಲ. ರಾಮನಿಗೆ ಬಂದು ಒದಗಿದ ಕಷ್ಟವು ಅವನ ಮನಸ್ಸನ್ನು ತೀವ್ರವಾಗಿ ಬಾಧಿಸುತ್ತಿತ್ತು. ಬೆಳಗಾಗುತ್ತಲೂ ಪಕ್ಷಿಗಳ ಕಲರವದೊಂದಿಗೆ ರಾಮನಿಗೆ ಎಚ್ಚರವಾಯಿತು. ಗಂಗೆಯಲ್ಲಿ ಪ್ರಾತರ್ವಿಧಿಗಳನ್ನು ಮುಗಿಸಿ ಸೂರ್ಯೋಪಾಸನೆಯನ್ನು ಮಾಡಿದನು. ರಾಮನು ಗಂಗಾ ನದಿಯನ್ನು ದಾಟಲು ಇಚ್ಛಿಸಿದನು. ಗುಹನು ಒಳ್ಳೆಯದೊಂದು ದೋಣಿಯನ್ನು ತರಿಸಿಕೊಟ್ಟು, ಪ್ರಿಯ ಗೆಳೆಯ ರಾಮ, ನನ್ನಿಂದ ಇನ್ನೇನಾದರೂ ಆಗಬೇಕಾಗಿದ್ದರೆ ಹೇಳು ಎನ್ನಲು ರಾಮನು, ಗುಹ, ನೀನು ನನಗೆ ಅಗತ್ಯವಾದ ಎಲ್ಲ ನೆರವನ್ನೂ ಇತ್ತಿರುವೆ, ನಾನು ನಿನಗೆ ಕೃತಜ್ಞ ಎಂದನು. ಲಕ್ಷ್ಮಣನೂ ಗುಹನೂ ಸೇರಿ ದೋಣಿಗೆ ಆಯುಧಗಳನ್ನೆಲ್ಲ ತುಂಬಿದರು. ಸುಮಂತ್ರನು ಅಳುತ್ತಾ ನನಗೆ ಏನಪ್ಪಣೆ ಎನ್ನುವಂತೆ ರಾಮನ ಎದುರಿಗೆ ಬಂದು ನಿಲ್ಲಲು ರಾಮನು ಅವನ ಭುಜವನ್ನು ಮುಟ್ಟಿ, ಸುಮಂತ್ರ, ದುಃಖಿಸಬೇಡ, ನೀನು ಇನ್ನು ರಾಜನ ಬಳಿಗೆ ಹೋಗು. ರಾಜನಿಗೆ ನಿನ್ನ ಅವಶ್ಯಕತೆ ಇದೆ. ನನಗೆ ಇನ್ನು ರಥದ ಅಗತ್ಯವಿಲ್ಲ. ಇನ್ನು ನಾನು ಕಾಡಿನಲ್ಲಿ ನಡೆದೇ ಹೋಗುವೆನು. ನೀನು ಅಯೋಧ್ಯೆಗೆ ಹಿಂದಿರುಗು ಎಂದನು. ಸುಮಂತ್ರನು ಹೃದಯಾಂತರಾಳದ ದುಃಖವನ್ನು ವ್ಯಕ್ತಪಡಿಸುತ್ತಾ, ರಾಮ, ಇಕ್ಷ್ವಾಕು ವಂಶದಲ್ಲಿ ಇಂತಹುದು ಹಿಂದೆಂದೂ ನಡೆದಿಲ್ಲ. ನಿನ್ನಂಥವನೂ ಇಷ್ಟೊಂದು ಕಷ್ಟಕ್ಕೆ ಈಡಾಗುವನು ಎಂದಾದರೆ ವೇದಾಧ್ಯಯನವಾಗಲಿ ಯಜ್ಞಯಾಗಾದಿಗಳಾಗಲಿ ವ್ಯರ್ಥವೆಂದೇ ನನಗೆ ಅನ್ನಿಸುತ್ತದೆ. ನೀವು ಮೂವರನ್ನು ಅರಣ್ಯದಲ್ಲಿ ನೋಡುತ್ತಿರುವ ತಾಪಸರೇ ಧನ್ಯರು. ನಾರಾಯಣನೇ ಭೂಮಿಗೆ ಇಳಿದು ಬಂದಂತೆ ಇರುವ ನಿನ್ನನ್ನು ನಮ್ಮ ಜೊತೆಗೆ ಇಟ್ಟುಕೊಳ್ಳಲು ನಾವು ಪೂರ್ವಜನ್ಮದಲ್ಲಿ ಪುಣ್ಯ ಮಾಡಿ ಹುಟ್ಟಲಿಲ್ಲ. ಕೈಕೇಯಿಯಿಂದಾಗಿ ನಮಗೆ ಚಿರಂತನ ದುಃಖವೇ ಗತಿ ಎಂದು ಕಣ್ಣೀರು ಸುರಿಸಿದನು. ರಾಮನು ಅವನಿಗೆ, ಸುಮಂತ್ರ, ನಿನ್ನಂತಹ ಸೇವಕ ಬಹಳ ದುರ್ಲಭ. ನೋವಿನಿಂದ ಬಹಳವಾಗಿ ನಲುಗಿರುವ ನನ್ನ ತಂದೆಯನ್ನು ಚೆನ್ನಾಗಿ ನೋಡಿಕೋ. ಈ ವಯಸ್ಸಿನಲ್ಲಿ ಅವನನ್ನು ನೀನು ಬಿಟ್ಟು ಹೋಗಬಾರದು. ನಾನು ಹೇಳಿದೆನೆಂದು ಈ ಮಾತುಗಳನ್ನು ತಿಳಿಸು. ಅಪ್ಪ, ಅಯೋಧ್ಯೆಯನ್ನು ಬಿಟ್ಟು ಅರಣ್ಯವಾಸಕ್ಕೆ ಬರುವುದಕ್ಕೆ ನನಗೇನೂ ದುಃಖವಾಗಲಿಲ್ಲ. ನಾವೆಲ್ಲರೂ ಸುಖವಾಗಿರುವೆವು. 14 ವರ್ಷಗಳ ನಂತರ ಹಿಂದಿರುಗಿ ನಿನ್ನ ಪಾದಧೂಳಿಯನ್ನು ಗ್ರಹಿಸುವೆವು. ಸುಮಂತ್ರ, ನನ್ನ ನಮಸ್ಕಾರಗಳನ್ನು ತಿಳಿಸಿ ತಂದೆಗೆ ಈ ಮಾತುಗಳನ್ನು ಹೇಳು. ಅನಂತರ ತಾಯಂದಿರುಗಳಾದ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾವು ಸುಖವಾಗಿರುವೆವು ಎಂದು ಹೇಳು. ನೀನೇ ಹೋಗಿ ಭರತನನ್ನು ಅಯೋಧ್ಯೆಗೆ ಕರೆದುಕೊಂಡು ಬಾ. ವೃದ್ಧರಾಜನಿಗೆ ಸಂತೋಷವಾಗುವಂತೆ ನಡೆದುಕೊಳ್ಳುವಂತೆ ಅವನಿಗೆ ಹೇಳು. ಮೂವರು ತಾಯಂದಿರನ್ನೂ ಸಮಾನ ಪ್ರೀತಿಯಿಂದ ನೋಡಿಕೊಳ್ಳುವಂತೆ ನಾನು ಹೇಳಿದೆ ಎಂದು ಅವನಿಗೆ ತಿಳಿಸು. ರುಜುಮಾರ್ಗದಲ್ಲಿ ರಾಜ್ಯವಾಳಿ ಆಚಂದ್ರಾರ್ಕವಾದ ಕೀರ್ತಿಗೆ ಭಾಜನನಾಗೆಂದು ಅವನಿಗೆ ತಿಳಿಸು. ನೀನು ಹಿಂದಿರುಗಿದ ಮೇಲೆಯೇ ಕೈಕೇಯಿಗೆ ನಾವು ಅರಣ್ಯವನ್ನು ಪ್ರವೇಶಿಸಿದೆವು ಎಂದು ಮನವರಿಕೆಯಾಗುವುದು. ಆದ್ದರಿಂದ ನೀನು ಶೀಘ್ರವಾಗಿ ಹಿಂದಿರುಗು ಎಂದನು. ಅನಂತರ ಗುಹನ ಕಡೆಗೆ ತಿರುಗಿ, ಗೆಳೆಯ, ನಾನಿನ್ನು ಅರಮನೆಯಲ್ಲಾಗಲಿ ಜನಜಂಗುಳಿ ಇರುವ ಪಟ್ಟಣಗಳಲ್ಲಾಗಲಿ ಇರುವಂತಿಲ್ಲ. ಆಶ್ರಮವಾಸಿಯಾಗಲು ಹೊರಟ ನಾನು ಜಟಾಧಾರಿಯಾಗಿ ತಪಸ್ವಿಗಳೊಡನೆ ಇರಬೇಕು. ನ್ಯಗ್ರೋಧ ವೃಕ್ಷದ ಹಾಲನ್ನು ತೆಗೆದುಕೊಂಡು ಬಾ ಎಂದನು. ಅದನ್ನು ಬಳಸಿ ರಾಮ ಲಕ್ಷ್ಮಣರಿಬ್ಬರೂ ತಮ್ಮ ಕೂದಲನ್ನು ಜಟೆಯನ್ನಾಗಿಸಿಕೊಂಡರು. ನೋಡುತ್ತಿದ್ದ ಸುಮಂತ್ರನಿಗೆ ಅಳು ಉಕ್ಕಿ ಬಂತು. ಸುಮಂತ್ರ, ಗುಹ, ನಾನಿನ್ನು ಹೋಗಿ ಬರುತ್ತೇವೆ ಎಂದು ಸೀತಾಲಕ್ಷ್ಮಣರು ದೋಣಿಯನ್ನು ಹತ್ತಿದ ಮೇಲೆ ತಾನೂ ಹತ್ತಿದನು. ಗುಹನಿಂದ ಕಳಿಸಲ್ಪಟ್ಟ ಅಂಬಿಗರು ನಾವೆಯನ್ನು ನಡೆಸಿದರು. ದೋಣಿಯು ನದಿಯ ಮಧ್ಯಕ್ಕೆ ಬಂದಾಗ
ಸೀತೆಯು ಕೈ ಮುಗಿದುಕೊಂಡು ಗಂಗೆಯನ್ನು ಪ್ರಾರ್ಥಿಸಿದಳು. ದೇವಿ ಗಂಗೆ, ದಶರಥ ಪುತ್ರನನ್ನು ಕ್ಷೇಮವಾಗಿ ಆಚೆಯ ದಡಕ್ಕೆ ಸೇರಿಸು. 14 ವರ್ಷಗಳ ನಂತರ ನಾವೆಲ್ಲರೂ ಕ್ಷೇಮವಾಗಿ ಹಿಂದಿರುಗಿ ಬಂದು ನಿನ್ನನ್ನು ಮತ್ತೊಮ್ಮೆ ದಾಟುವಂತೆ ಅನುಗ್ರಹಿಸು. ಆಗ ನಾನು ನಿನ್ನನ್ನು ಮತ್ತೊಮ್ಮೆ ಪೂಜಿಸುತ್ತೇನೆ. ರಾಮನು ಅಯೋಧ್ಯೆಗೆ ಹಿಂದಿರುಗುವಾಗ ನಿನಗೆ ಪ್ರೀತಿಯಾಗಲೆಂದು ಬ್ರಾಹ್ಮಣರಿಗೆ ಗೋದಾನ ಸುವರ್ಣದಾನಗಳನ್ನು ಮಾಡುತ್ತೇನೆ. ಈಗ ನಮ್ಮನ್ನು ಹರಸು ತಾಯಿ ಎಂದು ಗಂಗೆಗೆ ನಮಸ್ಕರಿಸಿದಳು. ದೋಣಿಯು ದಕ್ಷಿಣ ದಡವನ್ನು ಸೇರಲು ರಾಮನು ದೋಣಿಯನ್ನು ಹಿಂದಕ್ಕೆ ಕಳುಹಿಸಿದ ನಂತರ ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ನಾವು ಯಾವಾಗಲೂ ಎಚ್ಚರವಾಗಿದ್ದು ಸೀತೆಯನ್ನು ರಕ್ಷಿಸಬೇಕು. ನೀನು ಮುಂದೆ ಮುಂದೆ ಹೋಗು. ಸೀತೆ ನಿನ್ನ ಹಿಂದೆ ನಡೆಯಲಿ. ಅನಂತರ ನಾನು ಹಿಂಬಾಲಿಸುತ್ತೇನೆ. ನಮ್ಮ ಮೇಲಿನ ಪ್ರೀತಿಗಾಗಿ ಅರಣ್ಯಕ್ಕೆ ಬಂದಿರುವ ಸೀತೆಗೆ ಯಾವ ಕಷ್ಟವೂ ಆಗದಿರಲಿ. ಇಲ್ಲಿಂದ ಮುಂದೆ ಜನವಾಸವಿಲ್ಲ. ಹಾದಿ ದುರ್ಗಮ. 7 ಬೀಳುಗಳಲ್ಲಿ ಎಚ್ಚರದಿಂದ ನಡೆಯಬೇಕು ಎಂದನು. ಅವರು ಅಂತೆಯೇ ನಡೆಯತೊಡಗಿದರು. ಉತ್ತರ ದಡದಲ್ಲಿ ನಿಂತು ಇವರು ಕಣ್ಮರೆಯಾಗುವವರೆಗೂ ನೋಡುತ್ತಿದ್ದ ವೃದ್ಧ ಸುಮಂತ್ರನು ಕಣ್ಣೊರೆಸಿಕೊಂಡು ಹೊರಟು ಹೋದನು. ರಾಮನು ನಡೆಯುತ್ತಾ ಲಕ್ಷ್ಮಣ, ನೋಡಿದೆಯಾ, ಅಪ್ಪ ಚಿಕ್ಕಮ್ಮನ ಮಾತನ್ನು ಕೇಳಿ ನಮ್ಮನ್ನು ಕಾಡಿಗೆ ಕಳುಹಿಸಿಬಿಟ್ಟ. ಅವಳು ಹೇಳಿದಂತೆಯೇ ನಡೆದುಕೊಳ್ಳುತ್ತಾನೆ. ಒಂದು ವೇಳೆ ಕೈಕೇಯಿಯು ವಿಷವನ್ನು ಕೊಟ್ಟು ಕುಡಿ ಎಂದರೂ ತಡ ಮಾಡದೆ ಕುಡಿದು ಬಿಡುತ್ತಾನೆ ಎಂದ. ಲಕ್ಷ್ಮಣನಿಗೆ ಆಶ್ಚರ್ಯ. ರಾಮನೇ ಈ ಮಾತು ಹೇಳುತ್ತಿರುವುದು ಎಂದು. ರಾಮ ಮುಂದುವರಿದು, ಲಕ್ಷ್ಮಣ, ಧರ್ಮ ಅರ್ಥ ಮೋಕ್ಷಗಳಿಗಿಂತ ಕಾಮವೇ ಬಹು ಶಕ್ತಿಶಾಲಿ ಅನ್ನಿಸುತ್ತದೆ. ಇಲ್ಲದಿದ್ದರೆ ಅಪ್ಪ ಕೈಕೇಯಿಯ ಕೈಗೊಂಬೆಯಾಗಿ ಬಿಡುತ್ತಿದ್ದನೇ. ಮುಖ್ಯವಾಗಿ ನಮ್ಮಿಬ್ಬರ ತಾಯಂದರಿಗೆ ಬಂದಿತು ಕಷ್ಟ. ಅವರನ್ನು ಕೈಕೇಯಿಯ ದೌರ್ಜನ್ಯದಿಂದ ಕಾಪಾಡಿ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವವರು ಯಾರು? ಆದ್ದರಿಂದ ಲಕ್ಷ್ಮಣ, ನೀನು ಅಯೋಧ್ಯೆಗೆ ಹಿಂದಿರುಗು. ತಾಯಂದಿರ ಸೇವೆ ಮಾಡಿ ಅವರನ್ನು ನೋಡಿಕೋ ಎಂದನು. ರಾಮನು ತನ್ನನ್ನು ಪರೀಕ್ಷಿಸುತ್ತಿರುವನೆಂದು ಗೊತ್ತಾಗಿ ಹೋಯಿತು ಲಕ್ಷ್ಮಣನಿಗೆ. ಅವನು, ರಾಮ, ನೀನು ಏನು ಹೇಳಿದರೂ ನಾನು ಹಿಂದಿರುಗಲಾರೆ. ಹೋಗುವುದಾದರೆ ಎಲ್ಲರೂ ಹೋಗೋಣ. ನೀನೇ ನನಗೆ ತಾಯಿ ತಂದೆ ಎಲ್ಲ. ನೀನಿಲ್ಲದೆ ನಾನಾಗಲಿ ಸೀತೆಯಾಗಲಿ ಅರೆಗಳಿಗೆಯೂ ಜೀವಿಸಲಾರೆವು ಎಂದ. ಆ ರಾತ್ರಿಯನ್ನು ವೃಕ್ಷವೊಂದರ ಬುಡದಲ್ಲಿ ಕಳೆದ ಅವರು ಕಾನನದ ಮಧ್ಯದ ಕಡೆಗೆ ನಡೆಯುತ್ತಾ ಪ್ರಯಾಗದ ಬಳಿ ಬಂದರು. ದೂರದಲ್ಲಿ ಹೊಗೆ ಏಳುತ್ತಿದ್ದುದು ಕಾಣಿಸಿತು. ಬಿಸಿಲು ಪ್ರಖರವಾಗುತ್ತಿದ್ದರೂ ಲೆಕ್ಕಿಸದೆ ಆ ದಿಕ್ಕಿಗೆ ನಡೆದರು. ಅದೇ ಭರದ್ವಾಜರ ಆಶ್ರಮ. ಮುನಿಗಳ ಎದುರಿಗೆ ಹೋಗಿ ನಿಂತು ತಮ್ಮನ್ನು ತಾವು ಪರಿಚಯಿಸಿಕೊಂಡರು. ತಪೋಧನರಾದ ಭರದ್ವಾಜರಿಗೆ ಬಹುಮಂದಿ ಶಿಷ್ಯರು. ತುಂಬ ಸಂತೋಷಪಟ್ಟ ಭರದ್ವಾಜರು, ರಾಮ, ಬಹುಕಾಲದ ನಂತರ ನಿನ್ನನ್ನು ನೋಡಿದಂತಾಯಿತು. ನಡೆದುದೆಲ್ಲವೂ ನನ್ನ ಬಗೆಗಣ್ಣಿಗೆ ಗೊತ್ತಿತ್ತು. ಇದರಲ್ಲಿ ನಿನ್ನ ತಪ್ಪೇನಿಲ್ಲ. ನಮ್ಮ ಅತಿಥಿಗಳಾಗಿದ್ದುಕೊಂಡು ಈ ಸುಂದರ ಆಶ್ರಮದಲ್ಲಿ ನೀವು ನಿಮ್ಮ ಅರಣ್ಯವಾಸದ ಅವಧಿಯನ್ನು ಕಳೆಯಬಹುದು ಎಂದರು. ರಾಮನು, ಮುನಿವರ್ಯ, ಅದು ಸರಿಯಲ್ಲ. ಈ ಆಶ್ರಮ ಅಯೋಧ್ಯೆಗೆ ಹತ್ತಿರವಿದೆ. ನಾವು ಇಲ್ಲಿರುವೆವು ಎಂದು ತಿಳಿದರೆ ಜನರು ನನ್ನನ್ನು ನೋಡುವುದಕ್ಕೆಂದು ಬರುವರು. ಅದರಿಂದ ಇಲ್ಲಿಯ ಶಾಂತಿಗೆ ಭಂಗ ಬರಬಹುದು. ಜನವಸತಿಯಿಂದ ಬಹುದೂರವಿದ್ದೂ ನಮ್ಮ ವಾಸಕ್ಕೆ ಯೋಗ್ಯವಾಗಿರುವ ಒಂದು ತಾಣವನ್ನು ತೋರಿಸಿರಿ ಎಂದನು. ಅದಕ್ಕೆ ಭರದ್ವಾಜರು, ಇಲ್ಲಿಂದ 10 ಕ್ರೋಶ ದೂರದಲ್ಲಿ ಗಂಧಮಾದನದ ಹಾಗೆ ಸುಂದರವಾಗಿರುವ ಚಿತ್ರಕೂಟವೆಂಬ ಪರ್ವತವಿದೆ. ಎಲ್ಲಿ ನೋಡಿದರೂ ಸುಂದರ ಸರಸ್ಸುಗಳು, ಜಲಪಾತಗಳು, ಫಲಭರಿತ ಮರಗಳು, ಜೇನು ತುಂಬಿರುವ ಅಲ್ಲಿ ತಾಪಸರೂ ವಾನರರೂ ಬೇಕಾದ ಹಾಗೆ ಇದ್ದಾರೆ. ಆನೆಗಳು ಜಿಂಕೆಗಳು ಧಾರಾಳವಾಗಿವೆ. ವಾಸಕ್ಕೆ ಅಸಂಖ್ಯ ಗುಹೆಗಳಿವೆ. ಕೋಗಿಲೆ ಕಾಜಾಣಗಳ ಸಂಗೀತದಿಂದ ತುಂಬಿರುವ ಅದು ವಿಹಾರಕ್ಕೆ ಬಹು ಪ್ರಶಸ್ತವಾಗಿದೆ. ಅಲ್ಲಿಗೆ ಹೋದವರಿಗೆ
ಮನಸ್ಸು ಉನ್ನತ ಮಟ್ಟದಲ್ಲಿ ನೆಲೆಗೊಳ್ಳುತ್ತದೆ. ಅದು ನಿಮ್ಮ ವಾಸಕ್ಕೆ ಯೋಗ್ಯವಾಗಿದೆ ಎಂದರು. ಮುಂದಿನ ಪ್ರಯಾಣಕ್ಕೆ ಅಪ್ಪಣೆ ಬೇಡಿದ ಅವರನ್ನು ಭರದ್ವಾಜರು ಮನದುಂಬಿ ಆಶೀರ್ವದಿಸಿದರು. ಭರದ್ವಾಜರ ಮಾರ್ಗದರ್ಶನದಂತೆ ನಡೆದು ಯಮುನಾ ನದಿಯನ್ನು ಸೇರಿದರು. ಲಕ್ಷ್ಮಣ ರಚಿಸಿದ ತೆಪ್ಪದ ಮೇಲೆ ತಮ್ಮ ಆಯುಧಗಳನ್ನಿಟ್ಟುಕೊಂಡು ನದಿಯನ್ನು ದಾಟಿ ದಕ್ಷಿಣ ದಡವನ್ನು ತಲುಪಿದರು. ಇನ್ನೂ ಒಂದು ಕ್ರೋಶ ನಡೆದಾಗ ಸೀತೆಗೆ ರಾಮನು ಬಗೆ ಬಗೆಯ ಲತೆಗಳನ್ನು ಪುಷ್ಪಗಳನ್ನು ಪರಿಚಯ ಮಾಡಿಕೊಡುತ್ತಿದ್ದ. ನದಿ ತಟದ ಮರಳು, ಪಕ್ಷಿಗಳ ಕೂಗು, ನದಿಯ ಜುಳುಜುಳು ನಾದ ಎಲ್ಲವೂ ಸೀತೆಗೆ ತುಂಬ ಆನಂದವನ್ನಿತ್ತವು. ಕೊನೆಗೆ ಸುಂದರವಾದ ನವಿಲುಗಳಿಂದಲೂ ವಿವಿಧ ರೀತಿಯ ವಾನರ ಸಮೂಹಗಳಿಂದಲೂ ಕೂಡಿದ ಚಿತ್ರಕೂಟ ಪರ್ವತವನ್ನು ಸೇರಿದ ಅವರು ನದೀ ತೀರದ ಒಂದು ಸುಂದರ ತಾಣದಲ್ಲಿ ಬೀಡುಬಿಟ್ಟರು. ಲಕ್ಷ್ಮಣನು ವಾಸಕ್ಕಾಗಿ ಸುಂದರವಾದ ಒಂದು ಪರ್ಣಕುಟಿಯನ್ನು ರಚಿಸಿದ. ಸುಮಂತ್ರನು ಬರಿಯ ರಥವನ್ನು ಓಡಿಸಿಕೊಂಡು 3 ದಿನಗಳ ನಂತರ ಅಯೋಧ್ಯೆಯನ್ನು ಸೇರಿದಾಗ ಸಂಜೆಯಾಗಿತ್ತು. ಅವನು ಊಹಿಸಿದ್ದಂತೆಯೇ ನಗರವು ಬಿಕೋ ಎನ್ನುತ್ತಿತ್ತು. ಜನಸಂಚಾರವಿಲ್ಲದ ಬೀದಿಗಳಲ್ಲಿ ಗಾಢ ಮೌನ ಮುಸುಕಿತ್ತು. ನೇರವಾಗಿ ಅರಮನೆಯೊಳಕ್ಕೆ ಪ್ರವೇಶಿಸಿದ ಅವನು ರಾಜನೆದರು ಬಂದು ನಮಸ್ಕರಿಸಿ ನಿಂತುಕೊಂಡನು. ದಶರಥನ ಕಣ್ಣಿನಲ್ಲಿ ಇದ್ದ ಪ್ರಶ್ನೆಯನ್ನು ಗಮನಿಸಿದ ಅವನು ನಡೆದುದೆಲ್ಲವನ್ನೂ ವಿವರಿಸಿದನು. ಗಂಗಾತಟದಲ್ಲಿ ಅವರನ್ನು ಬಿಟ್ಟು ಬಂದೆ ಎನ್ನುವ ಹೊತ್ತಿಗೆ ರಾಜನು ಮೂರ್ಛೆ ಹೋಗಲು ಕೌಸಲ್ಯೆ ಸುಮಿತ್ರೆಯರು ಅವನನ್ನು ಹಿಡಿದು ಎತ್ತಿ ಶೈತ್ಯೋಪಚಾರ ಮಾಡಿದರು. 3 ದಿನಗಳಲ್ಲಿಯೇ ದಶರಥನು ಗುರುತಿಸಲಾಗದಷ್ಟು ಬದಲಾಗಿ ಹೋಗಿದ್ದನು. ಪಶ್ಚಾತ್ತಾಪದ ಮೂಟೆಯೊಂದರಿಂದ ಬಾರಿ ಬಾರಿಗೂ ನಿಟ್ಟುಸಿರು ಬರುತ್ತಿರುವಂತೆ ಕಾಣುತ್ತಿದ್ದಿತು. ಮಗನಿಗಾಗಿ ಅಷ್ಟೊಂದು ದುಃಖಪಡುತ್ತಿದ್ದ ರಾಜನನ್ನು ನೋಡಲಾಗುತ್ತಿರಲಿಲ್ಲ. ಸುಮಂತ್ರನು ಹೇಳಿದ ರಾಮನು ಕಾಡಿನೊಳಕ್ಕೆ ನಡೆದುಕೊಂಡು ಹೋದನೆಂಬ ಮಾತು ದಶರಥನನ್ನು ಶೂಲದಂತೆ ಇರಿಯಿತು. ಹಾ ರಾಮ ರಾಮ ಎನ್ನುತ್ತಾ ಕೌಸಲ್ಯೆಯ ಕೈಗಳನ್ನು ಹಿಡಿದುಕೊಂಡು ಕಣ್ಣಿಗೆ ಒತ್ತಿಕೊಂಡ. ಆಹಾ, ಈ ಕೈಗಳ ಸ್ಪರ್ಶ ಸ್ವಲ್ಪ ತಾಪಹಾರಕ ಎನ್ನಿಸುತ್ತಿದೆ. ರಾಮನನ್ನು ಎತ್ತಿ ಆಡಿಸಿದ ಕರಪಲ್ಲವಗಳಲ್ಲವೇ ಇವು ಎನ್ನುತ್ತಾ ಕೌಸಲ್ಯೆ, ನಿನ್ನ ಕೈಗಳಿಂದ ನನ್ನನ್ನೊಮ್ಮೆ ನೇವರಿಸು. ಆ ರಾಮನನ್ನು ಸಾಕಿ ಸಲಹಿದ ಕೈಗಳು ನನ್ನನ್ನು ಮುಟ್ಟಿದರೆ ನನ್ನ ತಾಪ ಪರಿಹಾರವಾಗುತ್ತದೆಯೇನು ಎಂದು ವಿಲಾಪಿಸಿದ. ಕೌಸಲ್ಯೆ, ಎಲ್ಲಿರುವೆ? ಅಯ್ಯೋ, ನನ್ನ ಕಣ್ಣೇ ಕಾಣದಾಗಿದೆಯಲ್ಲ. ರಾಮ ತನ್ನೊಡನೆ ನನ್ನ ದೃಷ್ಟಿಯನ್ನೂ ತೆಗೆದುಕೊಂಡು ಹೋದನೆ. ರಾಮ, ನಿನ್ನ ನಗಲಿದ ಈ ಜೀವ ಇನ್ನು ಹೆಚ್ಚು ಹೊತ್ತು ಈ ದೇಹದಲ್ಲಿ ನಿಲ್ಲದು ಎಂದು ಅಳತೊಡಗಿದ. ಹಾಗೆಯೇ ಕಾಲ ಸರಿದು ರಾತ್ರಿಯಾಯಿತು. ರಾಮನು ಹೊರಟು ಹೋಗಿ ಇದು 6ನೆಯ ರಾತ್ರಿ ಎಂದು ಕೌಸಲ್ಯೆ ಸ್ಮರಿಸಿಕೊಂಡಳು. ರಾಜನಿಗೆ ಎಚ್ಚರವಾಗಿತ್ತು. ಕೌಸಲ್ಯೆಯನ್ನು ಹತ್ತಿರಕ್ಕೆ ಕರೆದು, ನೋಡು, ಒಂದು ಘಟನೆ ನೆನಪಿಗೆ ಬರುತ್ತಿದೆ. ಮನುಷ್ಯ ತಾನು ಮಾಡಿದ ಕರ್ಮಗಳ ಫಲವನ್ನು ಅದು ಒಳಿತಾಗಲಿ ಕೆಟ್ಟದಾಗಲಿ ಅನುಭವಿಸಲೇಬೇಕು. ಕೆಲವೊಮ್ಮೆ ಸರಿಪಡಿಸಿಕೊಳ್ಳಲಾಗದಂತಹ ತಪ್ಪುಗಳು ಆಗುತ್ತವೆ. ಹಿಂದೆ ನಾನೊಮ್ಮೆ ಬೇಟೆಯಾಡುವುದಕ್ಕೆಂದು ಕಾಡಿನಲ್ಲಿ ಒಂದು ಕಡೆ ಅವಿತುಕೊಂಡಿದ್ದೆ. ಹತ್ತಿರದ ಹಳ್ಳದಲ್ಲಿ ಘುಳುಘುಳು ಶಬ್ದವಾಯಿತು. ಆನೆಯೊಂದು ನೀರು ಕುಡಿಯುತ್ತಿದೆ ಎಂದುಕೊಂಡು ಆ ದಿಕ್ಕಿಗೆ ಶಬ್ದವೇಧಿ ಬಾಣವೊಂದನ್ನು ಹೊಡೆದೆ. ತಕ್ಷಣವೇ, ಹಾ ವೃದ್ಧರೇ, ನಿಮಗೆ ಇನ್ನು ಯಾರು ಗತಿ ಎಂಬ ಮಾನವ ಸ್ವರ ಕೇಳಿಸಿತು. ಓಹೋ, ಇದೇನೋ ಪ್ರಮಾದವಾಗಿ ಬಿಟ್ಟಿತು ಎಂದು ಗಾಬರಿಗೊಂಡು ಆ ಸ್ಥಳಕ್ಕೆ ಹೋಗಿ ನೋಡಿದರೆ ಒಬ್ಬ ಮುನಿಕುಮಾರನಿಗೆ ನನ್ನ ಬಾಣ ತಗುಲಿ ಸಾಯುತ್ತಾ ಬಿದ್ದಿದ್ದ. ಹತ್ತಿರದಲ್ಲೇ ನೀರು ತುಂಬಿಕೊಳ್ಳುವುದಕ್ಕೆಂದು ತಂದಿದ್ದ ಕೊಡ. ನನ್ನನ್ನು ನೋಡಿ ಅವನು, ರಾಜ, ಎಂತಹ ಕೆಲಸ ಮಾಡಿಬಿಟ್ಟೆ. ಕುರುಡರಾದ ನನ್ನ ವೃದ್ಧ ತಂದೆ ತಾಯಿಗಳಿಗಾಗಿ ನೀರು ತೆಗೆದುಕೊಂಡು ಹೋಗಲು ಬಂದಿದ್ದ ನಿರಪರಾಧಿಯಾದ ನನ್ನನ್ನು ಕೊಲ್ಲುವುದೇ? ಇನ್ನು ಅವರನ್ನು ನೋಡಿಕೊಳ್ಳುವವರು ಯಾರು? ಅಸಹಾಯರಾದ ಅವರು ನಾನಿಲ್ಲದೆ ಸತ್ತೇ ಹೋಗುವರಲ್ಲ. ಹೋಗಲಿ, ಹತ್ತಿರದಲ್ಲೇ ಇರುವ ಅವರಿಗೆ ನಾನು ಸಾಯುತ್ತಿರುವುದು ತಿಳಿದಿಲ್ಲ. ಬಾಯಾರಿರುವ ಅವರಿಗೆ ನೀನಾದರೂ ನೀರನ್ನು ಒಯ್ದುಕೊಡು. ಈ ಬಾಣವನ್ನು ಕಿತ್ತು ಹಾಕು
ವೇದನೆಯನ್ನು ನಾನು ಸಹಿಸಲಾರೆ ಎಂದನು. ನನಗೆ ಬಹಳ ದುಃಖವಾಯಿತು. ಪಶ್ಚಾತ್ತಾಪದಿಂದ ಬೇಯತೊಡಗಿದೆ. ಎಷ್ಟು ಮೃದುವಾಗಿ ಕಿತ್ತರೂ ಬಾಣ ಕಿತ್ತೊಡನೆ ಮುನಿಕುಮಾರ ಸತ್ತು ಹೋದ. ಬ್ರಹ್ಮಹತ್ಯೆ ಮಾಡಿದ ಕಳವಳ ಭಯಗಳಿಂದ ತತ್ತರಿಸಿ ಹೋದ ನಾನು ನೀರನ್ನು ತೆಗೆದುಕೊಂಡು ಆ ವೃದ್ಧ ದಂಪತಿಗಳ ಹತ್ತಿರ ಹೋದೆ. ಅವರು ಹಣ್ಣು ಮುದುಕರು, ಮೇಲಾಗಿ ಕುರುಡರು. ಹೆಜ್ಜೆಯ ಸಪ್ಪಳ ಕೇಳಿದ ಅವರು, ಮಗು ಬಂದೆಯಪ್ಪ, ನೀನು ಹೋಗಿ ಎಷ್ಟೋ ಹೊತ್ತಾಯಿತು, ಏನಾಯಿತೋ ಎಂದು ಭಯಪಡುತ್ತಿದ್ದೆವು. ಏಕೆ ತಡವಾಯಿತು? ನೀರನ್ನು ತಂದೆಯಾ ಅಪ್ಪ, ಬಾಯಾರಿದ್ದೇವೆ, ಬಗ್ಗಿಸಿಕೊಡು ಮಗನೇ ಎಂದರು. ನಾನು ಹೆದರಿಕೊಂಡು ಕೊಡವನ್ನು ಮುಂದಿಡುತ್ತಾ, ಮುನಿವರ, ನಾನು ನಿಮ್ಮ ಮಗನಲ್ಲ, ಅಯೋಧ್ಯೆಯ ರಾಜ ದಶರಥ. ತಿಳಿಯದೆ ಯಾವುದೋ ಮೃಗ ಎಂದುಕೊಂಡು ಶಬ್ದವೇಧಿ ಬಾಣವನ್ನು ಬಿಟ್ಟೆ. ಅದು ನಿಮ್ಮ ಮಗನನ್ನು ತಾಕಿ ಅವನು ಪ್ರಾಣ ಬಿಟ್ಟಿದ್ದಾನೆ. ನೀರನ್ನು ತಂದಿದ್ದೇನೆ, ತೆಗೆದುಕೊಳ್ಳಿ, ಮಹಾಪರಾಧ ಮಾಡಿರುವ ನನ್ನನ್ನು ಕ್ಷಮಿಸಿ ಎನ್ನುತ್ತಾ ಆ ವೃದ್ಧ ದಂಪತಿಗಳ ಪಾದಸ್ಪರ್ಶ ಮಾಡಿದೆ. ಸ್ವಲ್ಪ ಹೊತ್ತು ಗರಬಡಿದಂತೆ ಸುಮ್ಮನಿದ್ದ ಆ ವೃದ್ಧರು, ನೀನಾಗಿಯೇ ಬಂದು ಹೇಳಿದ್ದರಿಂದ ಉಳಿದುಕೊಂಡೆ, ಇಲ್ಲದಿದ್ದರೆ ನಿನ್ನ ತಲೆ ಸಹಸ್ರ ಹೋಳಾಗುತ್ತಿತ್ತು ನನ್ನ ಕೋಪದಿಂದ. ಹೋಗಲಿ, ನಮ್ಮ ಮಗು ಇರುವ ಜಾಗಕ್ಕಾದರೂ ಕರೆದುಕೊಂಡು ಹೋಗು ಎನ್ನುತ್ತಾ ಪರಿಪರಿಯಾಗಿ ಹಲುಬಿದರು. ಮಗ ಮಾಡುತ್ತಿದ್ದ ಒಂದೊಂದು ಸೇವೆಯನ್ನೂ ನೆನೆಸಿಕೊಂಡು ಅತ್ತರು. ನಾನು ಅವರನ್ನು ಅವರ ಮಗನ ಶರೀರವಿದ್ದಲ್ಲಿಗೆ ಕರೆದೊಯ್ದೆ. ಅದನ್ನು ಅವರು ತೊಡೆಯ ಮೇಲಿಟ್ಟುಕೊಂಡು ವಿಲಾಪಿಸಲಾರಂಭಿಸಿದರು. ಶ್ರವಣಕುಮಾರ, ನಿನ್ನ ಸೇವೆಯನ್ನು ಅವಲಂಬಿಸಿಯೇ ನಾವು ಇಷ್ಟು ದಿನ ಬದುಕಿದ್ದೆವು. ನಮ್ಮ ಸೇವೆ ಮಾಡಿ ಬೇಜಾರಾಯಿತೆಂದು ಮುಂದಾಗಿ ಹೊರಟು ಬಿಟ್ಟೆಯಾ ಅಪ್ಪ? ನೀನು ನೀರು ತರುತ್ತೀ ಎಂದು ನಾವು ಕಾಯುತ್ತಿದ್ದೆವಲ್ಲ. ಈಗ ನಾವು ಕರೆದಾಗಲೂ ಏಕೆ ಮಾತನಾಡುತ್ತಿಲ್ಲ? ನೋಡು, ನಿನ್ನ ತಾಯಿ ನಿನಗಾಗಿ ಎಷ್ಟು ದುಃಖಿಸುತ್ತಿದ್ದಾಳೆ. ಅವಳನ್ನು ಒಮ್ಮೆಯಾದರೂ ಅಮ್ಮ ಎಂದು ಕರೆಯುವುದಿಲ್ಲವೇ ಮಗನೇ ಎಂದು ಗೋಳಾಡುತ್ತಾ ಮಗನನ್ನು ಚಿತೆಯ ಮೇಲಿಟ್ಟು ತಾವೂ ಆ ಚಿತೆಯಲ್ಲಿ ಬೀಳಲು ಸಂಕಲ್ಪಿಸಿದರು. ಅಗ್ನಿಪ್ರವೇಶ ಮಾಡುವುದಕ್ಕೆ ಮುಂಚೆ ನನ್ನನ್ನು ಕುರಿತು, ಓ ರಾಜ, ತಿಳಿಯದೆ ಮಾಡಿದ ಅಪರಾಧ ನಿನ್ನದು. ಆದರೂ ನಮ್ಮ ಸಂಕಟ ಬಹಳವಾಗಿದೆ, ಸಹಿಸಲಾಗುತ್ತಿಲ್ಲ. ಆದ್ದರಿಂದ ನಿನ್ನನ್ನು ಶಪಿಸುತ್ತೇವೆ. ನಮಗೆ ಸಾಯುವ ಕಾಲಕ್ಕೆ ಎಂಥ ಸಂಕಟ ಉಂಟು ಮಾಡಿದೆಯೋ ಅಂಥ ಸಂಕಟವೇ ನಿನಗೂ ನಿನ್ನ ಮೃತ್ಯು ಸಮಯದಲ್ಲಿ ಉಂಟಾಗಲಿ ಎಂದು ಹೇಳಿ ಬೆಂಕಿಯಲ್ಲಿ ಹಾರಿದರು. ಕೌಸಲ್ಯೇ, ಆ ಶಾಪ ನನ್ನ ಪಾಲಿಗೆ ಇಂದು ಫಲಿಸುತ್ತಿದೆ ಎಂದು ತನಗೆ ಪಾಪವು ಪ್ರಾಪ್ತವಾದ ಸಂಗತಿಯನ್ನು ತಿಳಿಸಿದನು.